ನಿಮ್ ಮಗು ಮಲ ಮಾಡೋಕೆ ಕಷ್ಟ ಪಡ್ತಿದ್ಯಾ ಅಥವಾ ಮಲ ಮಾಡೋ ಸಂದರ್ಭದಲ್ಲಿ ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಆಗಿದೆ ಅಂತ ಅರ್ಥ. ಡೋಂಟ್ ವರಿ. ಈ ವಿಡಿಯೋದಲ್ಲಿ ನಿಮ್ ಮಗುವಿನ ಈ ಮಲಬದ್ಧತೆ ಯಾಕಾಗುತ್ತೆ, ಅದಕ್ಕೆ ಮುಖ್ಯ ಕಾರಣಗಳೇನು, ಅದನ್ನ ಮನೆಯಲ್ಲೇ ಯಾವ ರೀತಿ ನಿವಾರಣೆ ಕೊಡಿಸಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ಮಾಮ್ ಕನ್ನಡ. ಫಸ್ಟ್ಲಿ ಈ ಬೇಬಿ ಕಾನ್ಸ್ಟಿಪೇಷನ್ ಅಂದ್ರೆ ಏನು? ಎಸ್, ನಿಮ್ ಮಗು ಏನಾದ್ರೂ 2 ದಿನದಿಂದ 3 ದಿನವರೆಗೂ ಈ ಮಲ ಪಾಸ್ ಮಾಡಿದ್ದಿಲ್ಲ ಅಂತಂದ್ರೆ, ಅಥವಾ ತುಂಬಾ ಕಠಿಣವಾಗಿ, ತುಂಬಾ ಕಲ್ ರೀತಿಯಾಗಿ, ತುಂಬಾ ಗಟ್ಟಿಯಾಗಿ ಮಲ ಮಾಡ್ತಿತ್ತು ಅಂತಂದ್ರೆ, ಅಥವಾ ಮಲ ಪಾಸ್ ಮಾಡುವಾಗ ನಿಮ್ ಮಗು ಅಳ್ತಿತ್ತು ಅಂತಂದ್ರೆ, ಇವೆಲ್ಲಷ್ಟು ಈ ಕಾನ್ಸ್ಟಿಪೇಷನ್ ಅಂದ್ರೆ ಈ ಮಲಬದ್ಧತೆಯ ಸೈನ್ಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಮಲಬದ್ಧತೆ ಯಾಕಾಗುತ್ತೆ ಮಕ್ಕಳಲ್ಲಿ, ಅದು ಯಾಕೆ ಈ ಕಂಡು ಬರುತ್ತೆಪ್ಪ ಅಂತಂದ್ರೆ, ಫೀಡಿಂಗ್ ಏನಾದ್ರು ಚೇಂಜಸ್ ಆಗಿತ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಇಷ್ಟು ದಿನವರೆಗೂ ಬ್ರೆಸ್ಟ್ ಮಿಲ್ಕ್ ಕುಡಿಸ್ತಿದ್ರಿ, ಸಡನ್ ಆಗಿ ಫಾರ್ಮುಲಾ ಮಿಲ್ಕ್ ಏನಾದ್ರು ಶಿಫ್ಟ್ ಆಗಿದ್ರಿ ಅಂತಂದ್ರೆ ಈ ರೀತಿ ಮಲಬದ್ಧತೆ ಕಾಣಿಸ್ಕೊಳ್ಬಹುದು. ಸಾಮಾನ್ಯವಾಗಿ ಬ್ರೆಸ್ಟ್ ಹಾಲು ಕುಡಿಯುವಂತ ಮಗುಕ್ಕಿಂತ ಈ ಫಾರ್ಮುಲಾ ಮಿಲ್ಕ್ ಹಾಲು ಕುಡಿಯುವಂತ ಮಕ್ಕಳಲ್ಲಿ ಈ ಮಲಬದ್ಧತೆ ಜಾಸ್ತಿಯಾಗಿ ಕಂಡು ಬರ್ತಿರುತ್ತೆ. ಆರೆಲ್ಸ್ ನಿಮ್ ಮಗು ಏನಾದ್ರು ಸಡನ್ ಆಗಿ ಇವಾಗ 6 ಮಂತ್ಸ್ ಆಗಿತ್ತು, ಸಡನ್ ಆಗಿ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕೂಡ ಈ ಕಾನ್ಸ್ಟಿಪೇಷನ್ ನೀವು ಅಬ್ಸರ್ವ್ ಮಾಡಬಹುದು. ಅಥವಾ ನಿಮ್ ಮಗು 6 ತಿಂಗಳು 8 ತಿಂಗಳಕ್ಕಿಂತ ಮೇಲ್ಪಟ್ಟಾಗಿದೆ, ಎಲ್ಲ ಆಗಿದೆ, ಸಡನ್ ಆಗಿ ಕಾನ್ಸ್ಟಿಪೇಷನ್ ಆಗಿದೆಯಪ್ಪ ಅಂತಂದ್ರೆ, ನಿಮ್ ಮಗು ಏನಾದ್ರು ಲಿಕ್ವಿಡ್ ಇಂಟೇಕ್ ಕಡಿಮೆ ಮಾಡಿತ್ತು ಅಂತಂದ್ರು ಕೂಡ, ಅಂದ್ರೆ ನೀರ್ ಏನಾದ್ರು ಸರಿಯಾಗಿ ಕುಡಿತಿದ್ದಿಲ್ಲ ಅಂತಂದ್ರು ಕೂಡ ಈ ಮಲಬದ್ಧತೆ ನೀವು ಅಬ್ಸರ್ವ್ ಮಾಡಬಹುದು. ಹಾಗಾದ್ರೆ ಈ ಮಲಬದ್ಧತೆ ನಾವು ಯಾವ ರೀತಿ ನಿವಾರಣೆ ಕೊಡಿಸಬಹುದು, ಅದು ಮನೆಯಲ್ಲೇ ನಾವು ಮಗುವಿಗೆ ಯಾವ ರೀತಿ ಸಹಾಯ ಮಾಡ್ಬೋದಪ್ಪ ಅಂತಂದ್ರೆ, ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಟಮ್ಮಿ ಮಸಾಜ್. ಎಸ್, ನಿಮ್ ಮಗುವಿನ ಹೊಟ್ಟೆ ಭಾಗದಲ್ಲಿ ಮಸಾಜ್ ಮಾಡೋದ್ರಿಂದ ಈ ಮಲಬದ್ಧತೆ ನಿವಾರಣೆ ಮಾಡಬಹುದು. ಹೌದಾ, ಅದನ್ನ ಯಾವ ರೀತಿಯಪ್ಪ ಅಂತ ನಿಮ್ ತಲೆ ಏನಾದ್ರು ಕ್ವಶನ್ ಓಡ್ತಿತ್ತು ಅಂತಂದ್ರೆ, ಜಸ್ಟ್ ಸಿಂಪಲ್, ನಿಮ್ ಮಗು ಯಾವ್ದು ಮಸಾಜ್ ಆಯಿಲ್ ಯೂಸ್ ಮಾಡ್ತಿರಲ್ಲ ಅದನ್ನ ಚೂರು ಬಿಸಿ ಮಾಡಿ ಅದನ್ನ ಕೈಯಲ್ಲಿ ಹಾಕೊಂಡು ಕ್ಲಾಕ್ ವೈಸ್ ಡೈರೆಕ್ಷನ್ ನಿಮ್ ಮಗುವಿನ ಹೊಟ್ಟೆ ಮೇಲೆ ಮಸಾಜ್ ಮಾಡ್ತಾ ಬನ್ನಿ. ಇದರಿಂದ ಮಗುವಿನ ಹೊಟ್ಟೆ ಸುತ್ತಲಿರುವ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ, ಮಸಲ್ಸ್ ನಲ್ಲಿರುವ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಗ್ಯಾಸ್ ರಿಲೀಫ್ ಆಗುತ್ತೆ, ಮತ್ತೆ ಈ ಬೌಲ್ ಏನಿರುತ್ತಲ್ಲ ಮೂಮೆಂಟ್ ಕ್ಲಿಯರ್ ಆಗಿ ನಿಮ್ ಮಗುವಿಗೆ ಈಸಿಯಾಗಿ ಮಲ ಪಾಸ್ ಮಾಡೋಕೆ ಸಹಾಯ ಆಗುತ್ತೆ. ಅಂಡ್ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಬೈಸಿಕಲ್ ಎಕ್ಸರ್ಸೈಸ್. ಎಸ್, ಅಂದ್ರೆ ನಿಮ್ ಮಗುವನ್ನ ಬೆನ್ನ ಭಾಗದಲ್ಲಿ ಮಲಗಿಸಿ 2 ಕಾಲುಗಳನ್ನ ಸೈಕಲ್ ಯಾವ ರೀತಿ ತುಳಿತೀವಲ್ಲ ಆ ರೀತಿ ಎಕ್ಸರ್ಸೈಸ್ ಮಾಡ್ತಾ ಬನ್ನಿ. ಇದರಿಂದ ಕೂಡ ನಿಮ್ ಮಗುವಿನ ಹೊಟ್ಟೆಯಲ್ಲಿ ಏನಾದ್ರು ಗ್ಯಾಸ್ ಹಿಡಿದಿತ್ತು ಅಂತಂದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಮತ್ತೆ ಮಗುವಿನ ಬೌಲ್ ಮೂಮೆಂಟ್ ಅಲ್ಲಿ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗಿ ಮಗುವಿನ ಈ ಮಲ ಏನಿರುತ್ತಲ್ಲ ಈಸಿಯಾಗಿ ಪಾಸ್ ಮಾಡೋಕೆ ಸಹಾಯ ಆಗುತ್ತೆ. ನಿಮ್ ಮಗುವಿಗೆ ಕಾನ್ಸ್ಟಿಪೇಷನ್ ಆಗ್ಲಿ ಬಿಡ್ಲಿ, ಇದು ಒಂದು ನಿಮ್ ಮಗುವಿನ ಜೊತೆ ಒಂದು ಪ್ಲೇ ಟೈಮ್ ಆಗಿ, ಒಂದು ಎಕ್ಸರ್ಸೈಸ್ ಆಗಿ ಡೈಲಿ 2 ರಿಂದ 3 ಬಾರಿ ಆದ್ರೂ ಮಾಡ್ತಾ ಬನ್ನಿ. ನಿಮ್ ಮಗುವಿನ ಕಾಲ್ ಭಾಗದಲ್ಲಿನ ಮಸಲ್ಸ್ ಸ್ಟ್ರೆಂತ್ ಏನಿರುತ್ತೆ ಇಂಪ್ರೂವ್ ಆಗುತ್ತೆ. ಮತ್ತೆ ಮಗುವಿಗೆ ಯಾವುದೇ ರೀತಿ ಗ್ಯಾಸ್ ತೊಂದರೆ ಆಯ್ತು, ಹೊಟ್ಟೆ ನೋವಿನ ತೊಂದರೆ ಆಯ್ತು, ಈ ಮಲಬದ್ಧತೆ ಎಲ್ಲ ಅಂದ್ರೆ ಎಲ್ಲದನ್ನು ಕೂಡ ಈ ಬೈಸಿಕಲ್ ಎಕ್ಸರ್ಸೈಸ್ ನಿಂದ ನೀವು ನಿವಾರಣೆ ಕೊಡಿಸಬಹುದು. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು, ನಿಮ್ ಮಗು ಏನಾದ್ರು 6+ ಮಂತ್ಸ್ ಆಗಿತ್ತು, ಮೇಲಿನ ಆಹಾರ ಕೊಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಈ ಸ್ಮ್ಯಾಶ್ ಪಪ್ಪಾಯ ಕೊಡ್ತಾ ಬನ್ನಿ, ಅಥವಾ ಆಪಲ್ ಪ್ಯೂರಿ ಕೊಡ್ತಾ ಬನ್ನಿ. ಆರೆಲ್ಸ್ ಈ ರಾಗಿ ಸೈ ಏನಿರುತ್ತಲ್ಲ ತುಂಬಾ ಅಂದ್ರೆ ತುಂಬಾ ಲೀನ್ ಆಗಿ ಈ 3 ಪದಾರ್ಥಗಳನ್ನ ನಿಮ್ ಮಗುಗೆ ಏನಾದ್ರು ಮಲಬದ್ಧತೆ ಆಗಿತ್ತು ಅಂತಂದ್ರೆ ಕೊಟ್ರಿ ಅಂತಂದ್ರೆ ಬೇಗ ಅಂದ್ರೆ ಬೇಗ ನಿವಾರಣೆ ಮಾಡಕ್ಕೆ ಸಹಾಯ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಕೀ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಮಗು ಏನಾದ್ರೂ ಸರಿಯಾಗಿ ಮಲ ಪಾಸ್ ಮಾಡ್ತಿದ್ದಿಲ್ಲ ಅಂತಂದ್ರೆ ಎಲ್ಲಾರು ಈಸಿಯಾಗಿ ಒಂದು ಟಿಪ್ ಹೇಳ್ಬಿಡ್ತಾರೆ, ಬನಾನಾ ತಿನ್ನಿಸ್ರಿ, ಬಾಳೆಹಣ್ಣು ಕೊಡ್ರಿ, ಮಗು ಸರಳವಾಗಿ ಟಾಯ್ಲೆಟ್ ಪಾಸ್ ಮಾಡುತ್ತೆ ಅನ್ಕೊಂಡು. ಇದೊಂದು ತಪ್ಪು ಕಲ್ಪನೆ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ಕೊಡ್ಬೇಕು ಬನಾನಾ, ತುಂಬಾ ಜಾಸ್ತಿ ಕೊಡಕ್ ಹೋಗ್ಬೇಡ. ಅದು ಸ್ಪೆಷಲಿ ಕಾನ್ಸ್ಟಿಪೇಷನ್ ಸಂದರ್ಭದಲ್ಲಿ ತುಂಬಾ ಜಾಸ್ತಿ ಈ ಬಾಳೆಹಣ್ಣು ಕೊಡೋದು ಕೂಡ ಅವಾಯ್ಡ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು, ಇದು ಮಗುವಿಗೆಲ್ಲ ನಿಮಗೆ. ಎಸ್, ಬ್ರೆಸ್ಟ್ ಫೀಡ್ ಏನಾದ್ರು ನೀವು ಮಾಡ್ತಿದ್ರಿ ಅಂತಂದ್ರೆ ನಿಮ್ ಆಹಾರದ ಮೇಲೆ ನಿಮ್ ಮಗು ಡಿಪೆಂಡ್ ಆಗಿರುತ್ತೆ. ನೀವು ತಿನ್ನೋ ಆಹಾರ, ನೀವು ಸೇವಿಸುವಂತ ಲಿಕ್ವಿಡ್ ಐಟಮು, ನೀರಾಯ್ತು, ಎಳ್ನೀರಾಯ್ತು, ನೀರಿನ ಪದಾರ್ಥ ಇರುವಂತ ಫ್ರೂಟ್ಸ್ ಆಯ್ತು, ವೆಜಿಟೇಬಲ್ಸ್ ಎಲ್ಲ ಕೂಡ ನಿಮ್ ಎದೆ ಎಲ್ಲ ಮುಖಾಂತರ ನಿಮ್ ಮಗು ಸೇರ್ತಿರುತ್ತೆ. ಸೊ ಹಾಗಾಗಿ ದಿನಕ್ಕೆ ಒಂದು 8 ರಿಂದ 12 ಗ್ಲಾಸ್ ಆದ್ರೂ ನೀರ್ ಕುಡಿತಾ ಬನ್ನಿ. ಇಫ್ ಏನಾದ್ರು ಸಮ್ಮರ್ ಇತ್ತು ಅಂತಂದ್ರೆ ಎಳ್ನೀರಾಯ್ತು, ನೀರ್ ಬರಿಯುವಂತ ಹಣ್ಣುಗಳನ್ನೆಲ್ಲ ಸೇವಿಸ್ತಾ ಬನ್ನಿ. ಇದ್ರ ಜೊತೆಗೆ ಫೈಬರ್ ರಿಚ್ ಇರುವಂತ ಆಹಾರಗಳು ಅಂದ್ರೆ ಬಾದಾಮ್ ಆಯ್ತು, ಓಟ್ಸ್ ಆಯ್ತು, ಈ ರೀತಿ ಆಹಾರಗಳನ್ನ ಸೇವಿಸೋದ್ರಿಂದ ನಿಮ್ ಬೌಲ್ ಮೂವ್ಮೆಂಟ್ ಕೂಡ ಈಸಿ ಆಗಿರುತ್ತೆ. ಸಾಮಾನ್ಯವಾಗಿ C-ಸೆಕ್ಷನ್ ಡೆಲಿವರಿ ಆದಲ್ಲಿ ಈ ಮಲಬದ್ಧತೆ ಅಬ್ಸರ್ವ್ ಮಾಡ್ತಿರ್ತೀವಿ ನಾವು. ಈ ರೀತಿ ನೀರು, ಲಿಕ್ವಿಡ್ ಐಟಮ್, ಫುಡ್ ಇವೆಲ್ಲ ಸೇವಿಸೋದ್ರಿಂದ ನಿಮ್ ಬೌಲ್ ಮೂವ್ಮೆಂಟ್ ಕೂಡ ಈಸಿ ಆಗಿರುತ್ತೆ, ಮತ್ತೆ ನಿಮ್ ಮಗು ಕೂಡ ನೀವು ಇಂಡೈರೆಕ್ಟ್ ಆಗಿ ಸಹಾಯ ಮಾಡ್ದಂಗ ಆಗುತ್ತೆ. ಇವಿಷ್ಟು ಮುಖ್ಯ ಅಂಶಗಳನ್ನ ಫಾಲೋ ಮಾಡಿ ಈ ಒಂದು 3-4 ಪಾಯಿಂಟ್ಸ್ ನಿಂದಾನೆ ನಿಮ್ ಮಗುವಿನ ಮಲಬದ್ಧತೆ
ಮಲಬದ್ಧತೆಯನ್ನು ನೀವು ಈಸಿಯಾಗಿ ನೀವು ಮನೆಯಲ್ಲೇ ನಿವಾರಣೆ ಮಾಡಬಹುದು. ಒಂದ್ ವೇಳೆ ಏನಾದ್ರೂ ಒಂದ್ 3-4 ದಿನ ಆದ್ರೂ ಇವೆಲ್ಲ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರು ಕೂಡ ನಿಮ್ ಮಗುವಿನ ಬೌಲ್ ಮೂವ್ಮೆಂಟ್ ಅಲ್ಲಿ ಯಾವ್ದೇ ರೀತಿ ಇಂಪ್ರೂವ್ಮೆಂಟ್ ಕಾಣ್ತಿಲ್ಲ, ತುಂಬಾ ಅಳ್ತಿದೆ, ತುಂಬಾ ಕಲ್ ರೀತಿ ಮಾಡ್ತಿದೆ, ಮತ್ತೆ ಏನಾದ್ರೂ ಮಲದಲ್ಲಿ ಏನಾದ್ರೂ ಸ್ವಲ್ಪ ಕೆಂಪು ರೀತಿಯ ರಕ್ತ ಏನಾದ್ರು ಕಾಣಿಸ್ಕೊಂಡ್ರಿ ಅಂತಂದ್ರೆ ನೀವು ತಕ್ಷಣ ಡಾಕ್ಟರ್ನ ಭೇಟಿ ಮಾಡ್ಬೇಕಾಗತ್ತೆ. ಸೊ ಫ್ರೆಂಡ್ಸ್, ಎಟ್ ಲಾಸ್ಟ್ ಇದೊಂದು ಕಾನ್ಸ್ಟಿಪೇಷನ್ ಇದೊಂದೇನ್ ದೊಡ್ಡ ತೊಂದ್ರೆ ಏನಲ್ಲ. ಇದು ಮಕ್ಕಳಲ್ಲಿ, ಹಿರಿಯರಲ್ಲಿ, ಮಧ್ಯಮ ವಯಸ್ಸು ಎಲ್ಲರಲ್ಲೂ ಇದೊಂದು ತೊಂದರೆ ಸಾಮಾನ್ಯ ಅಂತಾನೆ ಹೇಳ್ಬೋದು. ನಿಮ್ಮ ಕೇರು ಮತ್ತೆ ಪೇಶನ್ಸ್ ಇತ್ತು ಅಂತಂದ್ರೆ ಈಸಿಯಾಗಿ ನಿಮ್ ಮಗುವಿಗೆ ಮನೆಯಲ್ಲೇ ನೀವು ನಿವಾರಣೆ ಕೊಡಿಸ್ಬೋದು. ನಿಮ್ದೇ ಆದ ಓನ್ ಆಗಿ ಸಡನ್ ಆಗಿ ಯಾವುದೇ ತೊಂದರೆ ಆಗಲಿ ಮಗುವಿಗೆ ಫಸ್ಟ್ ಹೋಮ್ ರೆಮಿಡಿ ಟ್ರೈ ಮಾಡಿ. ಅದು ಏನಾದ್ರೂ 1-2 ದಿನ 3 ದಿನ ಆದ್ರೂ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಅನಿಸ್ಲಿಲ್ಲ ಅಂತಂದ್ರೆ ಮಾತ್ರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಡಾಕ್ಟರ್ ಅಡ್ವೈಸ್ ಮಾಡಿದಂತ ಮೆಡಿಸಿನ್ ಕೊಡ್ತಾ ಬನ್ನಿ. ಸಡನ್ ಆಗಿ ಏನೇ ತೊಂದರೆ ಆದ ತಕ್ಷಣ ಬರೀ ಮೆಡಿಸಿನ್ ಇಂದ ನಿಮ್ ಮಗುಗೆ ಟ್ರೀಟ್ ಮಾಡಕ್ ಹೋಗ್ಬೇಡಿ. ಇದರಿಂದ ನಿಮ್ ಮಗುವಿನ ರೋಗನಿರೋಧಕ ಶಕ್ತಿ ಕಡಿಮೆ ಆಗದಂಗ ಆಗತ್ತೆ. ಅಂದ್ರೆ ಇಮ್ಯೂನ್ ಸಿಸ್ಟಮ್ಗೆ ಏನು ಕೆಲಸನೇ ಕೊಟ್ಟಂಗ ಆಗೋದಿಲ್ಲ. ಸೊ ಹಾಗಾಗಿ ಆಲ್ವೇಸ್ ಹೋಮ್ ರೆಮಿಡೀಸ್ ಆರ್ ಫಸ್ಟ್. ಫ್ರೆಂಡ್ಸ್, ಇದಿಷ್ಟು ಮಗುವಿನ ಕಾನ್ಸ್ಟಿಪೇಷನ್ ಬಗ್ಗೆ ಮಾಹಿತಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಫ್ರೀ ಆಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು. ಇದೇ ರೀತಿ ನಿಮ್ಮ ಮಗುವಿನ ಆರೈಕೆಗೆ ಬೇಕಾದಂತ ರೆಗ್ಯುಲರ್ ವಿಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ. ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.